ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತೆಲ್ಲರಿಗೂ. IPL 2024 ಮತ್ತೊಂದು ಮೆಗಾ ಬ್ಲಾಕ್ ಬಸ್ಟರ್ ಮ್ಯಾಚ್ RCB ವರ್ಸಸ್ KKR. ಈ ಮ್ಯಾಚ್ಗೋಸ್ಕರ RCB ಫ್ಯಾನ್ಸ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಸೊ ವಿರಾಟ್ ಕೊಹ್ಲಿ ವರ್ಸಸ್ ಗೌತಮ್ ಗಂಭೀರ್, GG ಮತ್ತೆ KKR ಕ್ಯಾಂಪ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತೆ ಅದೇ ಒಂದು ಫೈರ್ ಇರುತ್ತಾ ಅಥವಾ ಇಲ್ಲ ಅಂತೇಳಿ ವೆಯ್ಟ್ ಮಾಡೋಣ. ಅದೇ ರೀತಿಯಾಗಿ ಸಾಕಷ್ಟು ಕ್ಲಾಶ್ ಇದಾವೆ ಇಲ್ಲಿ. ರಿಂಕು ಸಿಂಗ್ ವರ್ಸಸ್ ಯಶ್ ದಯಾಲ್ ಮತ್ತು ಮೊಹಮ್ಮದ್ ಸಿರಾಜ್ ವರ್ಸಸ್ ಆಂಡ್ರೆ ರಸಲ್. ಸೊ ಫೈನಲಿ ವಿರಾಟ್ ಕೊಹ್ಲಿ ವರ್ಸಸ್ ಗೌತಮ್ ಗಂಭೀರ್. ಸೊ ಈ ಮೂರು ಕ್ಲಾಶಲ್ಲಿ ಯಾರು ವಿನ್ ಆಗ್ತಾರೆ ಅಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ ಫೈನಲ್ ಈ ಮ್ಯಾಚಲ್ಲಿ ಯಾವ ಟೀಮು ವಿನ್ ಆಗುತ್ತೆ, ಪಿಚ್ ರಿಪೋರ್ಟ್ ಏನೋ, ಅದೇ ರೀತಿಯಾಗಿ ಸೊ ಟೀಮ್ ನ್ಯೂಸ್ ಏನೋ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಟೀಮ್ ನ್ಯೂಸ್ ಬಗ್ಗೆ. ನಮ್ಮ RCB ಟೀಮು ಲಾಸ್ಟ್ ಮ್ಯಾಚಲ್ಲಿ ವಿನ್ ಆಗಿ ಫುಲ್ ಕಾನ್ಫಿಡೆನ್ಸ್ ಇಂದ ಇದ್ದಾರೆ. ಅದೇ ರೀತಿಯಾಗಿ KKR ಟೀಮು ಫಸ್ಟ್ ಮ್ಯಾಚಲ್ಲಿ ವಿನ್ ಆಗಿ ಈ ಮ್ಯಾಚ್ ವಿನ್ ಆಗಲೇಬೇಕಂತೇಳಿ ಆಲ್ರೆಡಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಫುಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡಬೇಕಾದ್ರೆ ಮ್ಯಾಚ್ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಲ್ಲಿ ಮ್ಯಾಚ್ ಇರೋದು. ಈ ಒಂದು ಪಿಚ್ ಮಾತ್ರ ಹೈ ಸ್ಕೋರಿಂಗ್ ಗೇಮ್ ಆಗ್ತವೆ, ಫ್ಲಾಟ್ ಟ್ರ್ಯಾಕ್ ಇರುತ್ತೆ. ಅದ್ರಗೋಸ್ಕರ ಬ್ಯಾಟರ್ಗೆ ಮತ್ತು ಪೇಸರ್ಸ್ಗೆ ಮಾತ್ರ ಸಪೋರ್ಟ್ ಇರುತ್ತೆ. ಇಫ್ ಸಪೋಸ್ ಫಸ್ಟ್ ಇನ್ನಿಂಗ್ ನಲ್ಲಿ ಯಾವುದೇ ಟೀಮು ಹೈ ಸ್ಕೋರ್ ಮಾಡಿದ್ರೆ ಸೆಕೆಂಡ್ ಇನ್ನಿಂಗ್ ನಲ್ಲಿ ಸ್ಪಿನ್ನರಿಗೆ ಅಟ್ಯಾಕ್ ಮಾಡಕ್ ಹೋಗ್ತಾರೆ, ಅವಾಗ ವಿಕೆಟ್ ತೆಗಿಬಹುದು ಅಷ್ಟೇ ಸ್ಪಿನ್ನರು. ಇಲ್ಲಿ ಮಾತ್ರ ಆಲ್ಮೋಸ್ಟ್ ಪೇಸರ್ಸ್ಗೆ ಮಾತ್ರ ಸಪೋರ್ಟ್ ಇರೋದು. ನೆಕ್ಸ್ಟ್ ಇಲ್ಲಿ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 180 ಇದೆ ಗುರು. ಸೊ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ. KKR ಟೀಮ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತಪ್ಪ ಅಂದ್ರೆ ಸೇಮ್ ಇರುತ್ತೆ ಗುರು. ಯಾವ ರೀತಿ ಫಸ್ಟ್ ಮ್ಯಾಚ್ ಅಲ್ಲಿ ಆಡಿದ್ರು ಎಕ್ಸಾಕ್ಟ್ಲಿ ಅದೇ ಟೀಮ್ ಜೊತೆ ಹೋಗ್ತಾರೆ. ನೆಕ್ಸ್ಟ್ ನಮ್ಮ RCB ಟೀಮ್ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಇಲ್ಲಿ ಮಾತ್ರ ಸೇಮ್ ಇರುತ್ತೆ. ಬಟ್ ನನ್ನ ಪ್ರಕಾರ ಅಲ್ಲಿ ಅಲ್ಜರ್ ಜೋಸಫ್ರ ಪ್ಲೇಸ್ಗೆ ರೀಸ್ ಟೋಪ್ಲಿ ಅವರು ಬರಬೇಕು. ಪವರ್ ಪ್ಲೇಲಿ ಮತ್ತು ಡೆತ್ ಓವರ್ ಅಲ್ಲಿ ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಎಸ್, ಅಲ್ಲಿ ಅಲ್ಜರ್ ಜೋಸೆಫ್ ಒಂದು ಒಳ್ಳೆ ಪ್ಲೇಯರ್, ಬಟ್ ಕಂಪೇರಿಟಿವ್ಲಿ ನನಗೆ ಯಾಕೋ ರೀಸ್ ಟೋಪ್ಲಿ ಅವರು ಒಂದು ಬೆಟರ್ ಆಪ್ಷನ್ ಅಂತ ಕಾಣ್ತಿದೆ. ಸೊ ನಿಮ್ಮ ಪ್ರಕಾರ RCB ಪ್ಲೇಯಿಂಗ್ ನಲ್ಲಿ ಯಾವುದು ಚೇಂಜ್ ಆಗಬೇಕಂತ ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಾವಿಲ್ಲಿ ಮ್ಯಾಚ್ ಅಪ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಮ್ಮ RCB ಟೀಮ್ ಆಲ್ವೇಸ್ ಸ್ಟ್ರಗಲ್ ಮಾಡೋದು ಸ್ಪಿನ್ನರ್ಗೆ ಗುರು. ಸೊ ಅಲ್ಲಿ ಅಗೇನ್ಸ್ಟ್ KKR ವಿರುದ್ಧ ಸಾಕಷ್ಟು ಬಾರಿ ಸ್ಪಿನ್ನರ್ಗೆ ಸ್ಟ್ರಗಲ್ ಮಾಡಿದ್ವಿ. ಸೊ ನಾಳೆ ಮ್ಯಾಚಲ್ಲಿ ಅಗೇನ್ಸ್ಟ್ KKR ವಿರುದ್ಧ ಅಲ್ಲಿ ಕ್ವಾಲಿಟಿ ಸ್ಪಿನ್ನರ್ ಇದ್ದಾರೆ. ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ ಇಬ್ಬರು ಕ್ವಾಲಿಟಿ ಸ್ಪಿನ್ನರು. ಅದಕ್ಕೋಸ್ಕರ ಇವರಿಬ್ಬರಿಗೆ ಸ್ವಲ್ಪ ನೋಡಿಕೊಂಡಾಡಿದ್ರೆ ಡೆಫಿನೆಟ್ ಆಗಿ ನಾಳೆ ಮ್ಯಾಚಲ್ಲಿ ನಮ್ಮ RCB ಟೀಮ್ ಪಕ್ಕ ವಿನ್ ಆಗುತ್ತೆ. RCB ವಿನ್ ಆಗುತ್ತಾ? ಅಷ್ಟು ಈಸಿ ಅಲ್ಲ, ಒಂದು ಪರ್ಫೆಕ್ಟ್ ಪ್ಲಾನಿಂದ ಬರಬೇಕಾಗುತ್ತೆ. ಸೊ ಈ ಮ್ಯಾಚಲ್ಲಿ ಒಂದು ಬಿಗ್ ಕ್ಲಾಶ್ ಇದೆ. ಅದು ಯಾವ ಕ್ಲಾಶ್ ಅಪ್ಪ ಅಂದರೆ ಅದು ಯಶ್ ದಯಾಲ್ ವರ್ಸಸ್ ರಿಂಕು ಸಿಂಗ್. ಸೊ ಲಾಸ್ಟ್ ವರ್ಷ ಅಲ್ಲಿ ಯಶ್ ದಯಾಲ್ ಅವರು ರಿಂಕು ಸಿಂಗ್ ಅವರ ಕೈಯಲ್ಲಿ 5 6 ಅನ್ನು ಹೊಡಿಸ್ಕೊಂಡಿದ್ರು. ಆದರೆ ಒಂದೇ ಒಂದು ಮಾತೇನಪ್ಪ ಅಂದರೆ ಸೊ ಯಶ್ ದಯಾಲ್ ಅವರ ಬಗ್ಗೆ ಆ ಒಂದು 5 6 ಹೊಡಿಸ್ಕೊಂಡಿದ್ದು ಅವರ ಫ್ಯೂಚರನ್ನು ಡಿಸೈಡ್ ಮಾಡಲ್ಲ. ಸೊ ಒಂದು ರಾಕಿಂಗ್ ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ನಾಳೆ ಮ್ಯಾಚಲ್ಲಿ ರಿಂಕು ಸಿಂಗ್ ಅವರು ಬ್ಯಾಟಿಂಗ್ ಮಾಡ್ತಿರಬೇಕು. ಯಶ್ ದಯಾಲ್ ಬಂದ ಕೇಸಿ ಇಮಿಡಿಯೇಟ್ ಆಗಿ ವಿಕೆಟ್ ತೆಗಿಬೇಕಷ್ಟೇ. ನೆಕ್ಸ್ಟ್ ಕ್ಲಾಶ್ ಆದಪ್ಪ ಅಂದರೆ ಅದು ಮೊಹಮ್ಮದ್ ಸಿರಾಜ್ ವರ್ಸಸ್ ಆಂಡ್ರೆ ರಸಲ್. ಸೊ ಆಂಡ್ರೆ ರಸಲ್ ಅವರು ಫಸ್ಟ್ ಮ್ಯಾಚಲ್ಲಿ ಫೈರ್ ಆಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದರೆ ಆಂಡ್ರೆ ರಸಲ್ ಅವರು ಸ್ಟ್ರಗಲ್ ಮಾಡೋದು ಮೊಹಮ್ಮದ್ ಸಿರಾಜ್ ಅವರಿಗೆ. ಸೊ ಏನು ನಾಳೆ ಮ್ಯಾಚಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಆಂಡ್ರೆ ರಸಲ್ ಅವರಿಗೆ ಔಟ್ ಮಾಡ್ತಾರಾ ಅಥವಾ ಇಲ್ಲ ಅಂತೇಳಿ ಒಂದು ಬಿಗ್ ಕ್ವಶನ್. ಸೊ ನಿಮ್ಮ ಪ್ರಕಾರ ಗುರು ಈ ಎರಡು ಕ್ಲಾಶಲ್ಲಿ ಯಾರು ವಿನ್ ಆಗ್ತಾರೆ ಅಂತೇಳಿ ಪ್ರತಿಯೊಬ್ಬ RCB ಫ್ಯಾನ್ ಮತ್ತು KKR ಫ್ಯಾನ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಾಳೆ ಮ್ಯಾಚಲ್ಲಿ ಪ್ಲೇಯರ್ ಟು ವಾಚ್ ಔಟ್ ಲಿಸ್ಟ್ ಅಲ್ಲಿ ಯಾರಿದ್ದಾರೆ? ಯಾರು ಗುರು? ನನ್ ಅದರ್ ದೆನ್ ದ ಕಿಂಗ್ ವಿರಾಟ್ ಕೊಹ್ಲಿ ಅವರು ರೀಸೆಂಟ್ ಆಗಿ ಫುಲ್ ಫಾರ್ಮಲ್ ಇದ್ದಾರೆ. ಅದ್ರಗೋಸ್ಕರ ನಾಳೆ ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟೇ ಕೊಡ್ತಾರೆ. ಆದರೆ ಒಂದೇ ಒಂದು ಕಂಟಕ ವಿರಾಟ್ಗೆ, ಯಾರಪ್ಪ ಅಂದರೆ ಅದು ಸುನಿಲ್ ನಾರಾಯಣ ಮತ್ತು ವರುಣ್ ಚಕ್ರವರ್ತಿ. ಇವರಿಬ್ಬರಿಗೆ ಸ್ವಲ್ಪ ನೋಡಿಕೊಂಡಿದ್ರೆ ಡೆಫಿನೆಟ್ ಆಗಿ ಪಕ್ಕ ಒಂದು ಬಿಗ್ ಸ್ಕೋರ್ ಬಂದೇ ಬರುತ್ತೆ ಗುರು. ಇದು ಮಾತ್ರ ಶೋರ್ ಶಾಟು. ನೆಕ್ಸ್ಟ್ ಪ್ರೊಡಿಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನನ್ನ ಪ್ರಕಾರ ಎರಡು ಟೀಮು ಸ್ಟ್ರಾಂಗ್ ಆಗಿದ್ದಾವೆ. ಅದ್ರಗೋಸ್ಕರ 50-50 ಕೊಡ್ತೀನಿ. ಇದು ಮಾತ್ರ ನಿಮಗೆ ಬಿಟ್ಟಿದ್ದೀನಿ. ಸೊ ನಿಮ್ಮ ಪ್ರಕಾರ ನಾಳೆ ಮ್ಯಾಚಲ್ಲಿ ಯಾವ ಟೀಮು ವಿನ್ ಆಗುತ್ತೆ? ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟಾದರೆ ವಿಡಿಯೋ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.